ಓಂ ಶಾಂತಿ. ಬದುಕಲು ಎರಡು ಮಾರ್ಗಗಳಿವೆ. ಅವುಗಳಲ್ಲಿ ಒಂದು ಯೋಗಿ ಜೀವನ, ಇನ್ನೊಂದು ಭೋಗಿ ಜೀವನ. ಯೋಗಿ ಜೀವನವು ಉನ್ನತ ಕಂಪನದ ಜೀವನವಾಗಿದೆ. ಭೋಗಿ ಜೀವನವು ಕಡಿಮೆ ಕಂಪನದ ಜೀವನವಾಗಿದೆ. ಇವೆರಡರ ನಡುವಿನ ವ್ಯತ್ಯಾಸವೇನು? ಭೋಗಿ ಜೀವನ ಎಂದರೆ ಭೋಗ್ನ ಎಂದರೆ ನೋವು ಎಂದರ್ಥ. ಯಾವ ಕಾರಣದಿಂದ ನೋವುಂಟಾಗಿದೆ? ಸನ್ನಿವೇಶಗಳ ಕಾರಣದಿಂದಾಗಿ. ನಾವು ತಿನ್ನಲು ಅಥವಾ ಕುಡಿಯಲು ಬಯಸುವ ಜನರ ನಡವಳಿಕೆಯ ವಸ್ತುಗಳು, ನಮ್ಮ ಗ್ಯಾಜೆಟ್ಗಳು, ಅಂದರೆ ಹೊರಗಿನ ಪ್ರಪಂಚದ ಎಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರುತ್ತಿವೆ. ನಾವು ಹೇಳುತ್ತೇವೆ, ಪರಿಸ್ಥಿತಿ ಹೀಗಿತ್ತು, ಆದ್ದರಿಂದ ನನಗೆ ಕೋಪ ಬಂತು. ನನಗೆ ಎಷ್ಟೊಂದು ಕೆಲಸವಿತ್ತು ಎಂದರೆ ನಾನು ಒತ್ತಡಕ್ಕೆ ಒಳಗಾಗಬೇಕಾಯಿತು. ಅವಳು ಎಷ್ಟು ಒರಟಾಗಿ ಮಾತನಾಡುತ್ತಿದ್ದಳು ಎಂದರೆ ನನಗೆ ಖಂಡಿತವಾಗಿಯೂ ಕೆಟ್ಟ ಭಾವನೆ ಉಂಟಾಯಿತು. ಆಕೆಯ ನಡವಳಿಕೆಯಿಂದ ನನಗೆ ಸಹಜವಾಗಿಯೇ ನೋವಾಯಿತು. ಇದು ನೋವಿನ ಜೀವನ, ಅವಲಂಬನೆಯ ಜೀವನ. ಸನ್ನಿವೇಶಗಳು, ಜನರು ಮತ್ತು ಹೊರಗಿನ ಎಲ್ಲದರ ಮೇಲೆ ಅವಲಂಬನೆ. ಏಕೆಂದರೆ ನನ್ನ ಆತ್ಮಶಕ್ತಿ ಕಡಿಮೆಯಾದಾಗ ನನ್ನ ಅವಲಂಬನೆ ಹೆಚ್ಚುತ್ತಲೇ ಇರುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯು ನನ್ನ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತದೆ. ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಮತ್ತು ನನ್ನ 5 ಇಂದ್ರಿಯಗಳು ನಂತರ ನನ್ನ ನಿಯಂತ್ರಣದಲ್ಲಿ ಉಳಿಯುವುದಿಲ್ಲ. ಇದು ನೋವಿನ ಜೀವನ, ಕಡಿಮೆ ಕಂಪನ ಜೀವನ. ನಮ್ಮ ಮನಸ್ಸು ನಿಯಂತ್ರಣದಲ್ಲಿದೆಯೇ ಎಂದು ಪರಿಶೀಲಿಸಿ. ನಾವು ಯೋಚಿಸಲು ಬಯಸುವವರೆಗೂ ನಾವು ರಚಿಸಲು ಬಯಸುವ ಆಲೋಚನೆ. ಈಗ ನಾವು ನಮ್ಮ ಮನಸ್ಸಿಗೆ ಹೇಳಿದರೆ ಫುಲ್ ಸ್ಟಾಪ್, ಈ ಘಟನೆಯ ಬಗ್ಗೆ ಹೆಚ್ಚು ಯೋಚಿಸಬೇಡಿ, ಅದು ಈಗಾಗಲೇ ಮುಗಿಯಿತು, ಅದಕ್ಕೆ ಫುಲ್ ಸ್ಟಾಪ್ ಹಾಕಿ. ಆ ಘಟನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಮನಸ್ಸನ್ನು ಬೇರೆ ದಿಕ್ಕಿನಲ್ಲಿ ಕೊಂಡೊಯ್ಯುವ ಶಕ್ತಿ ನಮಗಿದೆಯಾ? ನಮ್ಮ ಬುದ್ಧಿವಂತಿಕೆಯು 1 ಸೆಕೆಂಡಿನೊಳಗೆ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆಯೇ? ನಮ್ಮ ಮೂಲ ಸಂಸ್ಕಾರಗಳ ಬಗ್ಗೆ ಏನು? ಶುದ್ಧತೆ, ಸಂತೋಷ, ಶಾಂತಿ, ಪ್ರೀತಿಯ ಆನಂದ, ಶಕ್ತಿ ಮತ್ತು ಬುದ್ಧಿವಂತಿಕೆಯು ಆತ್ಮದ 7 ಮೂಲ ಸಂಸ್ಕಾರಗಳಾಗಿವೆ. ಅವುಗಳ ಕಾರಣದಿಂದಾಗಿ ನಾವು ಸದ್ಗುಣಿ ಆತ್ಮ ಎಂದು ಹೇಳುತ್ತೇವೆ. ಈ 7 ಗುಣಗಳು ನಮ್ಮ ಕರ್ಮಗಳಲ್ಲಿ ಸ್ವಾಭಾವಿಕವಾಗಿ ಕಾಣಿಸುತ್ತಿದೆಯೇ? ನನ್ನ ಪ್ರತಿಯೊಂದು ಕರ್ಮವು ಆತ್ಮದ ಈ 7 ಮೂಲ ಗುಣಗಳೊಂದಿಗೆ ಆಧರಿಸಿದೆಯೇ? ನಮ್ಮ ಮನಸ್ಸು ನಮ್ಮ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ, ನಮ್ಮ ಬುದ್ಧಿಯು ಒಂದು ಕ್ಷಣದಲ್ಲಿ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾದರೆ, ನಮ್ಮ 7 ಮೂಲ ಸಂಸ್ಕಾರಗಳು ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಪ್ರತಿಫಲಿಸಿದರೆ, ಅದು ಯೋಗಿ ಜೀವನವನ್ನು, ಉನ್ನತ ಕಂಪನ ಜೀವನವನ್ನು ಪ್ರತಿನಿಧಿಸುತ್ತದೆ. ಅದು ಸಂಭವಿಸಿದಾಗ ನಮ್ಮ ಕಣ್ಣುಗಳು ನಾವು ನೋಡಲು ಬಯಸುವ ಮತ್ತು ಆತ್ಮಕ್ಕೆ ಸಾಂತ್ವನ ನೀಡುವ ವಿಷಯವನ್ನು ಮಾತ್ರ ನೋಡುತ್ತವೆ. ನಾವು ಎಲ್ಲವನ್ನು ನೋಡುವ ದೃಷ್ಟಿಕೋನವು ಬದಲಾಗುತ್ತದೆ. ನಾವು ಜನರನ್ನು ನೋಡಿದಾಗ ಅವರ ವಿಶೇಷತೆಗಳ ಮೇಲೆ ಮಾತ್ರ ಗಮನ ಹರಿಸುತ್ತೇವೆ. ನೀವು ನನ್ನ ಕಣ್ಣುಗಳನ್ನು ನಿಯಂತ್ರಿಸುತ್ತೀರಾ? ನಮ್ಮ ಕಿವಿಗಳ ಮೂಲಕ ನಾವು ಏನನ್ನು ಕೇಳುತ್ತೇವೆ, ಯಾರೊಬ್ಬರ ಮೆಚ್ಚುಗೆ ಅಥವಾ ಟೀಕೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಾವು ಅದರಲ್ಲಿ ಯಾವುದು ಒಳ್ಳೆಯದು ಎಂಬುದನ್ನು ಕೇಳುತ್ತೇವೆಯೋ ಅಥವಾ ನಾವು ಇತರ ಜನರ ಬಗ್ಗೆ ಯೋಚಿಸುತ್ತಲೇ ಇರುತ್ತೇವೆಯೋ? ನನ್ನ ಕಿವಿಗಳು ನನ್ನ ನಿಯಂತ್ರಣದಲ್ಲಿವೆಯೇ? ನನ್ನ ಬಾಯಿಯಿಂದ ಯಾವ ಮಾತುಗಳು ಹೊರಬರುತ್ತವೆ? ನಾನು ಇತರರಿಗೆ ಸಂತೋಷ ಮತ್ತು ಗೌರವವನ್ನು ನೀಡುವ ಮಾತುಗಳನ್ನು ಮಾತನಾಡುತ್ತಿದ್ದೇನೆಯೇ? ಅಥವಾ ನಾನು ನಂತರ ವಿಷಾದಿಸುವ ಮತ್ತು ಕ್ಷಮೆಯಾಚಿಸುವ ಕೆಲವು ವಿಷಯಗಳನ್ನು ಹೇಳುತ್ತೇನೆಯೇ? ನನ್ನನ್ನು ಕ್ಷಮಿಸಿ, ನಾನು ಅದನ್ನು ಹೇಳಲು ಬಯಸಲಿಲ್ಲ, ನಾನು ಇದನ್ನು ಬೇಕು ಅಂತಲೇ ಹೇಳಲಿಲ್ಲ. ಕೆಲವೊಮ್ಮೆ ನಾವು ನಮ್ಮ ಕೈಗಳನ್ನು ಎತ್ತುತ್ತೇವೆ ಅಥವಾ ನಮ್ಮ ಕೈಯಲ್ಲಿರುವ ಯಾವುದನ್ನಾದರೂ ಎಸೆಯುತ್ತೇವೆ. ನಾಲಿಗೆಯು ನಾವು ತಿನ್ನಬಾರದ ಕೆಲವು ಖಾದ್ಯವನ್ನು ರುಚಿ ನೋಡುತ್ತದೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ನಮಗೆ ತಿಳಿದಿದೆ. ಆದರೆ ಇನ್ನು ನಾವು ಹೇಳುತ್ತೇವೆ, ನಾನು ಏನು ಮಾಡಬೇಕು? ನಾನು ಅದನ್ನು ತಿನ್ನದೇ ಇರಲು ಸಾಧ್ಯವಿಲ್ಲ. ಅದು ಯಾವ ಭಾಷೆ? ಅದು ನೋವಿನ ಭಾಷೆ. ಇದು ನೋವಿನ ಜೀವನದ ಭಾಷೆಯಾಗಿದೆ. ನಾವು ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ ಮತ್ತು ಇಂದ್ರಿಯಗಳಿಗೆ ಗುಲಾಮರಾಗಿದ್ದೇವೆ. ನನ್ನ ಆತ್ಮವು ನನ್ನ ಇಂದ್ರಿಯಗಳಿಗೆ ಗುಲಾಮನಾಗಿದೆಯಾ? 3 ಸೂಕ್ಷ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಮತ್ತು ಸಂಸ್ಕಾರಗಳು, ಮತ್ತು ನಮ್ಮ 5 ಇಂದ್ರಿಯಗಳು. ನನ್ನ ಆತ್ಮ ಅವರಿಗೆ ಗುಲಾಮನಾಗಿದ್ದರೆ ನಾನು ನೋವಿನ ಜೀವನವನ್ನು ನಡೆಸುತ್ತಿದ್ದೇನೆ. ನಾನು ಎಷ್ಟು ಸಮಯದವರೆಗೆ ನನ್ನ ಫೋನ್ ನೋಡಬೇಕು ಅಥವಾ ಟಿವಿ ನೋಡಬೇಕೆಂದು ನನಗೆ ತಿಳಿದಿದೆ. ಆದರೆ ಇನ್ನು ನನ್ನ ಗಮನವು ಫೋನ್ಗೆ ಹಿಂದಿರುಗುತ್ತದೆ ಮತ್ತು ನಾನು ಏನನ್ನಾದರೂ ಪರಿಶೀಲಿಸುತ್ತಲೇ ಇರುತ್ತೇನೆ. ನಾನು ಮಾಡಬಾರದ ವಿಷಯಗಳನ್ನು ನಿರಂತರವಾಗಿ ಕೇಳುತ್ತಲೇ ಇರುತ್ತೇನೆ ಅಥವಾ ಗಮನಿಸುತ್ತಲೇ ಇರುತ್ತೇನೆ. ಮತ್ತು ನಾವು ಏನು ಮಾಡಬಾರದು, ನನ್ನ ಗಮನ ಮತ್ತೆ ಅಲ್ಲಿಗೆ ಹೋಗುತ್ತಿದೆ. ನಾವು ಯೋಗ ಎಂದು ಹೇಳಿದಾಗ ಅದು ಧ್ಯಾನ ಎಂದರ್ಥ. ನಾವು ನಮ್ಮ ಸಾರ್ವಭೌಮತ್ವದ ಶಕ್ತಿಯನ್ನು ಮರಳಿ ತರಬೇಕಾಗಿದೆ. ಗುಲಾಮಗಿರಿಯ ಜೀವನವು ಅತಿಯಾಗಿ ಯೋಚಿಸುತ್ತಲೇ ಇರುವ ನೋವಿನ ಜೀವನವಾಗಿದೆ. ಮತ್ತು ನಾವು ದೂರುತ್ತೇವೆ, ನಾನು ಏನು ಮಾಡಬೇಕು? ನನ್ನ ಮನಸ್ಸು ಶಾಂತಿಯುತವಾಗಿಲ್ಲ,
ಅತಿಯಾಗಿ ಯೋಚಿಸುವುದು ಇದು ಸಹಜವಾಗಿದೆ. ನಾವು ಒಂದು ಕೆಲಸವನ್ನು ಮಾಡುತ್ತಿದ್ದೇವೆ, ಆದರೆ ಬೇರೆಯವರ ಬಗ್ಗೆ ಯೋಚಿಸುತ್ತಿದ್ದೇವೆ. 1 ಸೆಕೆಂಡಿನಲ್ಲಿ ನಿಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಬುದ್ಧಿವಂತಿಕೆಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾವು ನಮ್ಮ ಆಲೋಚನೆಗಳಲ್ಲಿ ಯೋಚಿಸುತ್ತಲೇ ಇರುತ್ತೇವೆ. ನಾನು ಇದನ್ನು ಮಾಡಬೇಕೇ ಅಥವಾ ನಾನು ಅದನ್ನು ಮಾಡಬೇಕೇ? ಕೆಲವೊಮ್ಮೆ ಎಲ್ಲ ಆಲೋಚನೆಗಳ ನಂತರವೂ ನಾವು ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ನಾವು ಬೇರೊಬ್ಬರನ್ನು ಕೇಳುತ್ತೇವೆ, ನಾನು ಈಗ ಏನು ಮಾಡಬೇಕು ಎಂದು ನೀವು ಯೋಚಿಸುತ್ತಿದ್ದೀರಿ? ಈ ನಿರ್ಧಾರ ಹೇಗಿರಬೇಕು? ನಮ್ಮ ಕರ್ಮದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಬೇರೆಯೊಬ್ಬರನ್ನು ಕೇಳುತ್ತಿದ್ದೀರಾ? ಇತರರಿಂದ ಸಲಹೆ ಅಥವಾ ಅಭಿಪ್ರಾಯಗಳನ್ನು ಪಡೆಯುವುದು ಒಳ್ಳೆಯದು, ಆದರೆ ನಮ್ಮ ನಿರ್ಧಾರವು ಕಾರ್ಯರೂಪಕ್ಕೆ ಬಂದು ನಮ್ಮ ಕರ್ಮವಾಗಲಿದೆ ಮತ್ತು ನಮ್ಮ ಕರ್ಮವು ನಮ್ಮ ಹಣೆಬರಹವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ನಮ್ಮ ನಿರ್ಧಾರವು ಕಾರ್ಯಗತಗೊಳಿಸುವ ನಮ್ಮ ಸಾಮರ್ಥ್ಯವನ್ನು ಆಧರಿಸಿರಬೇಕು. ಆದರೆ ನಮಗೆ ನಿರ್ಧಾರವನ್ನು ನೀಡುವಂತೆ ನಾವು ಇತರರನ್ನು ಕೇಳುತ್ತೇವೆ. ಅವರ ನಿರ್ಧಾರವನ್ನು ತೆಗೆದುಕೊಂಡ ನಂತರ ನಾವು ಅದನ್ನು ಕಾರ್ಯರೂಪಕ್ಕೆ ತಂದಾಗ ಕರ್ಮವು ಪರಿಣಾಮವನ್ನು ಬೀರುತ್ತದೆ. ಆ ಪರಿಣಾಮದಲ್ಲಿ ಒಂದು ಸವಾಲು ಅಥವಾ ಸಮಸ್ಯೆ ಬಂದರೆ ಆ ಪರಿಣಾಮವನ್ನು ಎದುರಿಸುವ ಶಕ್ತಿ ನಮಗಿಲ್ಲದಿರಬಹುದು. ತದನಂತರ ನಾವು ಯಾರ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆಯೋ ಆ ವ್ಯಕ್ತಿಯನ್ನು ಮೊದಲು ದೂಷಿಸುತ್ತೇವೆ. ನಾವು ಹೇಳುತ್ತೇವೆ, ನಾನು ಇದನ್ನು ಮಾಡಿದ್ದೇನೆ ಏಕೆಂದರೆ ಅವರು ನನಗೆ ಇದನ್ನು ಮಾಡಲು ಹೇಳಿದರು, ಮತ್ತು ಈಗ ಅದರ ಪರಿಣಾಮಗಳನ್ನು ನೋಡಿ. ಇದು ನೋವು ಮತ್ತು ಅವಲಂಬನೆಯ ಜೀವನವಾಗಿದೆ. ಯಾವುದೇ ಸ್ವಾವಲಂಬನೆ ಇಲ್ಲ. ನಾವು ಆತ್ಮವನ್ನು ಪುಣ್ಯಾತ್ಮ ಎಂದು ಬಳಸುತ್ತೇವೆ. ಇದನ್ನು ಬ್ರಹ್ಮಚರ್ಯ ಎಂದು ಕರೆಯಲಾಗುತ್ತದೆ. ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳಲ್ಲಿ ಶುದ್ಧತೆ. ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕ್ರಿಯೆ ಅತ್ಯುನ್ನತ ಕಂಪನದ ಆಧಾರದ ಮೇಲೆ ನಡೆಯುತ್ತದೆ. ಇದನ್ನು ಬ್ರಹ್ಮಚರ್ಯ ಎಂದು ಕರೆಯಲಾಗುತ್ತದೆ. ಓಂ ಶಾಂತಿ.